ಟಿವಿಗೆ ಸ್ವಾಗತ. ಸುದ್ದಿಗಾಗಿ ನಾವಲ್ಲ, ನೈಜ ಸುದ್ದಿಗಾಗಿ ನಾವು. ಇಂದಿನ ರಾಜ್ಯ ಮತ್ತು ರಾಷ್ಟ್ರೀಯ ಪ್ರಮುಖ ಸುದ್ದಿಗಳ ವಿವರ. ಎಲ್ಲರಿಗೂ ನಮಸ್ಕಾರ. ಕರುನಾಡು ಟಿವಿಗೆ ಸ್ವಾಗತ. ನಾನು ನಿಮ್ಮ ಸೌಂದರ್ಯ. ಈ ದಿನದ ಪ್ರಮುಖ ಸುದ್ದಿಗಳು. ಡಿಸಿಎಂ ಸವಾರಿ ಮಾಡಿದ ಸ್ಕೂಟರ್ ಬಗ್ಗೆ ನಿಮಗೆ ಗೊತ್ತಾ? ಇಲ್ಲಿದೆ ನೋಡಿ. ಎಸ್, ಕರ್ನಾಟಕದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇತ್ತೀಚೆಗೆ ಹೆಬ್ಬಾಳದ ಬಳಿ ನಿರ್ಮಾಣವಾಗುತ್ತಿರುವ ಹೊಸ ಮೇಲ್ಸೇತುವೆ ಕಾಮಗಾರಿಯನ್ನು ಪರಿಶೀಲಿಸಲು ಬಂದಿದ್ದರು. ಈ ಸಂದರ್ಭದಲ್ಲಿ ಅವರು ಹೆಲ್ಮೆಟ್ ಹಾಗೂ ಕಪ್ಪು ಕನ್ನಡಕ ಧರಿಸಿ ಡಿಯೋ ಸ್ಕೂಟರ್ನನ್ನು ಚಲಾಯಿಸಿ ಫ್ಲೈಓವರ್ ಮೇಲೆ ಸುತ್ತಾಡಿದರು. ಅವರು ಚಲಾಯಿಸಿದ ಸ್ಕೂಟರ್ನ ಮೇಲೆ ಬರೋಬ್ಬರಿ 18,500 ರೂಪಾಯಿ ದಂಡವಿದೆ ಎಂಬ ಸುದ್ದಿ ಇದೀಗ ಬಹಳ ಚರ್ಚೆಗೆ ಗ್ರಾಸವಾಗಿದೆ. KA04JZ2087 ನೋಂದಾಯಿತ ಸಂಖ್ಯೆಯ ಆ ಸ್ಕೂಟರ್ ಕಳೆದ ಕೆಲವು ತಿಂಗಳಲ್ಲಿ ಸುಮಾರು 34 ಬಾರಿ ಟ್ರಾಫಿಕ್ ನಿಯಮಗಳನ್ನು ಉಲ್ಲಂಘಿಸಿದೆ. ಈ ಸ್ಕೂಟರ್ ಈ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿಯೂ ಸಾಕಷ್ಟು ವೈರಲ್ ಆಗಿತ್ತು. ಅದರ ಮಾಲೀಕನು ಪದೇ ಪದೇ ನಿಯಮ ಉಲ್ಲಂಘನೆ ಮಾಡಿರುವ ಹಿನ್ನೆಲೆ ಇದಾಗಿದೆ. ಡಿಕೆ ಶಿವಕುಮಾರ್ ಅವರು ನಿಯಮ ಉಲ್ಲಂಘನೆ ಮಾಡಿದ ಸ್ಕೂಟರ್ ಅನ್ನು ಈ ಕಾರ್ಯಕ್ರಮದಲ್ಲಿ ಬಳಸಿದ್ದಾರೆ ಎಂಬುದೇ ಈಗ ವಿಶೇಷ ಗಮನ ಸೆಳೆಯುತ್ತಿದೆ. ಧರ್ಮಸ್ಥಳ ಬುರುಡೆ ರಹಸ್ಯ. ಇಂದು 13ನೇ ಸ್ಥಳವನ್ನು ಅಗೆಯಲಿರುವ SIT. ಹೌದು, ಧರ್ಮಸ್ಥಳ ಬುರುಡೆ ಪ್ರಕರಣದಲ್ಲಿ SIT ತನಿಖೆ ಅಂತಿಮ ಹಂತದಲ್ಲಿ ಇದೆ. ರಹಸ್ಯ ಬಣ್ಣಗಳಿರುವ 13 ಸ್ಥಳಗಳಲ್ಲಿ ಈವರೆಗೆ 12 ಸ್ಥಳಗಳನ್ನು ಪರಿಶೀಲನೆ ಮಾಡಿದ ಪೊಲೀಸರು ಇಂದು 13ನೇ ಸ್ಥಳವನ್ನು ಅಗೆಯಲಿದ್ದಾರೆ. 6ನೇ ಸ್ಥಳದಲ್ಲಿ 25 ಮೂಳೆಗಳು ದೊರೆತಿದ್ದರೂ ಇತರೆ ಜಾಗಗಳಲ್ಲಿ ಯಾವುದೇ ಅಸ್ಥಿಪಂಜರ ಪತ್ತೆಯಾಗಿಲ್ಲ. ಈ ಪ್ರಕರಣ ಸಂಬಂಧ ಮತ್ತೆರಡು ಪ್ರಕರಣಗಳನ್ನು ಕೂಡ SIT ತನಿಖೆ ಸ್ವೀಕರಿಸಲಾಗಿದೆ. ಮಾಜಿ ಪಾಯಿಂಟ್ಗಳಲ್ಲಿ ಡೆಬಿಟ್ ಕಾರ್ಡ್, ಪ್ಯಾನ್ ಕಾರ್ಡ್ ಸೇರಿದಂತೆ ಹಲವಾರು ಸಾಧ್ಯತೆಗಳು ಸಿಕ್ಕಿವೆ. 11ನೇ ಮತ್ತು 12ನೇ ಪಾಯಿಂಟ್ಗಳಲ್ಲಿ ಯಾವುದೇ ಮೂಳೆಗಳು ದೊರೆಯಲಿಲ್ಲ. ಇದೀಗ 13ನೇ ಸ್ಥಳ ಅಗೆಯುವ ಕಾರ್ಯಾಚರಣೆ ಪೂರ್ಣಗೊಂಡ ನಂತರ ಹೊಸ ಬೆಳವಣಿಗೆಗಾಗಿ ಎಲ್ಲರ ಗಮನ ಕಾದಾಡುತ್ತಿದೆ. ಪರೀಕ್ಷಣೆಗಾಗಿ ಒಪ್ಪಿಕೊಂಡ ಅನಾಮಿಕ ವ್ಯಕ್ತಿಯ ಹೇಳಿಕೆಗಳನ್ನು ಪರಿಶೀಲಿಸುವುದು ಮುಂದಿನ ಗುರಿಯಾಗಿದೆ. 14ನೇ ಸ್ಥಳವಾಗಿ ಹೊಸ ಜಾಗವನ್ನು ಗುರುತಿಸಲಾಗಿದೆ. ವಕೀಲರು ಹೇಳಿದಂತೆ 3 ಅಸ್ಥಿಪಂಜರಗಳು ಸಿಕ್ಕಿವೆ ಎಂಬ ಆರೋಪಗಳ ಪ್ರಕರಣಕ್ಕೆ ಹೊಸ ತಿರುವು ನೀಡಬಹುದೆಂದು ಪೊಲೀಸರು ತಾಳ್ಮೆಯಿಂದ ಕಾಯುತ್ತಿದ್ದಾರೆ. ಒಟ್ಟು 13 ಸ್ಥಳಗಳಲ್ಲಿ ಮಾತ್ರ 6ನೇ ಜಾಗದಲ್ಲಿ ಮಾತ್ರ ಅಸ್ಥಿಗಳು ಪತ್ತೆಯಾಗಿವೆ. ಉಳಿದ ಸ್ಥಳಗಳಲ್ಲಿ ತಪಾಸಣೆ ಮುಂದುವರೆದಿದ್ದು ಇದೀಗ 13ನೇ ಸ್ಥಳ ಶೋಧ ಕಾರ್ಯಾಚರಣೆ ಅಂತಿಮ ಹಂತದಲ್ಲಿದೆ. ಇದರಿಂದ ಮುಂದೆ ತನಿಖೆ ಹೇಗೆ ಸಾಗುತ್ತದೆ ಎಂಬುದು ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ. ಕೊತ್ತಲವಾಡಿ ಯಶಸ್ಸು ಬಳಿಕ ಪುಷ್ಪ ನ್ಯೂ ಮಿಷನ್, ಶರಣ್ ಜೊತೆ ಸಿನಿಮಾ. ಹೌದು, ನಿರ್ಮಾಪಕಿ ಪುಷ್ಪ ಅರುಣ್ ಕುಮಾರ್ ಇತ್ತೀಚೆಗೆ ತಮ್ಮ ಮೊದಲ ನಿರ್ಮಾಣದ ಚಿತ್ರ ಕೊತ್ತಲವಾಡಿಯ ಯಶಸ್ಸು ಕುರಿತು ಸಂತೋಷ ವ್ಯಕ್ತಪಡಿಸಿದ್ದಾರೆ. ಈ ಚಿತ್ರರಂಗಕ್ಕೆ ಅವರು ಹಣಕ್ಕಾಗಿ ಬಂದವರಲ್ಲ, ಶಾಶ್ವತವಾಗಿ ತಾವು ಇಲ್ಲಿಯೇ ಉಳಿಯಲು ಇಚ್ಛಿಸುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಚಿತ್ರರಂಗದಲ್ಲಿ ತಮ್ಮ ಮುಂದಿನ ಹೆಜ್ಜೆಗಳ ಬಗ್ಗೆ ಮಾತನಾಡಿದ ಅವರು ನಟ ಶರಣ್ ಅವರೊಂದಿಗೆ ಹೊಸ ಚಿತ್ರ ನಿರ್ಮಿಸಲು ಯೋಜನೆ ರೂಪಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ಕೊತ್ತಲವಾಡಿ ರಿಲೀಸ್ ನಂತರ ಪುಷ್ಪ ತಮ್ಮ ದೃಢ ನಿಲುವನ್ನು ಹಂಚಿಕೊಂಡು ಈ ಕ್ಷೇತ್ರಕ್ಕೆ ಬಂದ ಮೇಲೆ ಹಿಂತಿರುಗುವ ಪ್ರಶ್ನೆಯೇ ಇಲ್ಲ ಎಂದಿದ್ದಾರೆ. ಯಶ್ ಅವರ ಹಳೆಯ ದಿನಗಳನ್ನು ಉಲ್ಲೇಖಿಸಿ ಅವರು ಎದುರಿಸಿದ ಸಂಕಷ್ಟಗಳನ್ನು ಹೋಲಿಸಿ ತಮ್ಮ ಹೋರಾಟದ ಪ್ರಯಾಣವನ್ನು ವಿವರಿಸಿದ್ದಾರೆ. ಪುಷ್ಪ ಅವರು ಅಣ್ಣ ಅವರ ಅಭಿಮಾನಿಯಾಗಿದ್ದು ಅವರ ಮಾದರಿಯಲ್ಲೇ ಸಂದೇಶವಿರುವ ಚಿತ್ರಗಳನ್ನು ಮಾಡಬೇಕೆಂದು ಉದ್ದೇಶ ಹೊಂದಿದ್ದಾರೆ. ಮುಂದಿನ ಸಿನಿಮಾವನ್ನು ಶ್ರೀರಾಜ್ ಅವರು ನಿರ್ದೇಶನದಲ್ಲಿ ಶರಣ್ ಜೊತೆ ಮಾಡಲು ತೀರ್ಮಾನಿಸಿದ್ದು ಕಥೆಯನ್ನು ಸುಧಾರಣೆ ಮಾಡಿ ಹೆಮ್ಮೆಯಿಂದ ಪರಿಚಯಿಸುವಂತೆ ಸಿದ್ಧತೆ ಪಡಿಸಲಾಗುತ್ತಿದೆ. ತುರ್ತು ತೀರ್ಮಾನಗಳನ್ನು ತಪ್ಪಿಸಿ ಸಮಯ ತೆಗೆದುಕೊಂಡು ಗುಣಮಟ್ಟದ ಸಿನಿಮಾ ನೀಡುವುದು ನಮ್ಮ ಗುರಿ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಕಗ್ಗಲಿಪುರ ರಸ್ತೆಯ ನಿರ್ಜನ ಪ್ರದೇಶವೊಂದರಲ್ಲಿ ಬರ್ಬರವಾಗಿ ಹತ್ಯೆ.
ಹೌದು, ಬೆಂಗಳೂರು ನಗರದ ಹುಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಂಭವಿಸಿದ 13 ವರ್ಷದ ಬಾಲಕ ನಿಶ್ಚಿತ್ನ ಅಪಹರಣ ಹಾಗೂ ಭೀಕರ ಕೊಲೆ ಪ್ರಕರಣವು ರಾಜ್ಯವನ್ನೇ ತಲ್ಲಣಗೊಳಿಸಿತ್ತು. ನಿಶ್ಚಿತ್ನ ಬರ್ಬರವಾಗಿ ಕೊಂದಿರುವುದು ಇತ್ತೀಚೆಗೆ ತನಿಖೆಯಲ್ಲಿ ಬಹಿರಂಗವಾಗಿದೆ. ಮಗನ ಭವಿಷ್ಯದ ಬಗ್ಗೆ ಸಾಕಷ್ಟು ಕನಸು ಕಂಡಿದ್ದ ಪೋಷಕರಿಗೆ ಬರಸಿಡಿಲೇ ಬಡಿದಂತಾಗಿತ್ತು. ನಿಶ್ಚಿತ್ನನ್ನು ಬನ್ನೇರುಘಟ್ಟದ ಕಗ್ಗಲಿಪುರ ರಸ್ತೆಯ ನಿರ್ಜನ ಪ್ರದೇಶವೊಂದರಲ್ಲಿ ಬರ್ಬರವಾಗಿ ಹತ್ಯೆಗೈಯಲಾಗಿತ್ತು. ಆರೋಪಿ ಗುರುಮೂರ್ತಿ ಕಳೆದ ವರ್ಷ ಅತ್ಯುಚ್ ರೆಡ್ಡಿ ಮನೆಗೆ ಸ್ಪೇರ್ ಡ್ರೈವರ್ ಆಗಿ ಕೆಲಸ ಮಾಡುತ್ತಿದ್ದ. ನಿಶ್ಚಿತ್ಗೆ ಅವನ ಪರಿಚಯವಿತ್ತು. ಒಂದು ದಿನ ಟ್ಯೂಷನ್ಗೆ ಹೋಗುತ್ತಿದ್ದ ನಿಶ್ಚಿತ್ಗೆ ಪಾನಿಪೂರಿ ಕೊಡಿಸೋಣ ಎಂದು ಹೇಳಿ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಬಳಿಕ ಗಂಟಲಿಗೆ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿ ಪೆಟ್ರೋಲ್ ಸುರಿದು ಮೃತದೇಹವನ್ನು ಸುಟ್ಟಿದ್ದಾನೆ. ಬಳಿಕ ಕೊಲೆ ವಿಷಯ ಮರೆಮಾಚಲು ಕಿಡ್ನಾಪ್ ಕತೆ ಕಟ್ಟಿದ್ದು ಬಾಲಕನ ಮನೆಯವರಿಗೆ ಕರೆ ಮಾಡಿ ಸುಮಾರು 5 ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡಿದ್ದ ತನಿಖೆಯಲ್ಲಿ ತಿಳಿದು ಬಂದಿದೆ. ಬಾಲಕನ ವಿರೋಧಕ್ಕೆ ಜಿಂದಾಳಾಗಿ ಕೊಲೆ ಮಾಡಿದ್ದನೆಂಬ ಮಾಹಿತಿ ಹೊರಬಂದಿದೆ. ಈ ಹಿಂದೆ 2020ರಲ್ಲಿಯೂ ಇದೇ ವ್ಯಕ್ತಿಯ ಮೇಲೆ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈ ಕೃತ್ಯದಲ್ಲಿ ಗುರುಮೂರ್ತಿ ಜೊತೆ ಸ್ನೇಹಿತ ವೇಣುಗೋಪಾಲ್ ಕೂಡ ಸೇರಿದ್ದು ಆರೋಪಿಗಳನ್ನು ಬಂಧಿಸಲು ಹುಳಿಮಾವು ಪೊಲೀಸರು ಗುಂಡು ಹಾರಿಸಿ ಬಂಧನ ಮಾಡಿದ್ದಾರೆ. ಸದ್ಯ ಇಬ್ಬರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ನೌಕರರಿಗೆ ನೀವೇ ಮೋಸ ಮಾಡಿದ್ದು, ಮೋಸ ದ್ರೋಹ. ಆರ್ ಅಶೋಕ್ ಮೇಲೆ ಸಿದ್ದರಾಮಯ್ಯ ವಾಗ್ದಾಳಿ. ಹೌದು, ಸಿದ್ದರಾಮಯ್ಯ ಮತ್ತು ಆರ್ ಅಶೋಕ್ ನಡುವಿನ ರಾಜಕೀಯ ಕಿತ್ತಾಟ ಮತ್ತೊಮ್ಮೆ ಸುದ್ದಿಯಲ್ಲಿದೆ. ಈ ಬಾರಿಯ ವಿಷಯ ಸಾರಿಗೆ ನೌಕರರ ವೇತನ ನೇಮಕಾತಿ ಮತ್ತು ಸರ್ಕಾರದ ನಿಲುವು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಎಕ್ಸ್ ಖಾತೆಯಲ್ಲಿ ಆರ್ ಅಶೋಕ್ ಮೇಲೆ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಅಧಿಕಾರ ಇದ್ದಾಗ ನವರಿಂಗಿ ಆಟ, ವಿರೋಧ ಪಕ್ಷದಲ್ಲಿದ್ದಾಗ ಗೋಸುಂಬೆ ನಾಟಕ ಎಂಬ ಶಬ್ದಗಳಿಂದ ಆರಂಭಿಸಿ ಅವರು ಅಶೋಕ್ ಅವರ ರಾಜಕೀಯ ಜೀವನದ ವೈಷಮ್ಯವನ್ನು ತೀವ್ರವಾಗಿ ಟೀಕಿಸಿದ್ದಾರೆ. ಅಶೋಕ್ ಸಾರಿಗೆ ಸಚಿವರಾಗಿದ್ದಾಗ 15 ದಿನಗಳ ಸುದೀರ್ಘ ಮುಷ್ಕರ ನಡೆದಿದ್ದರೂ ಕೈಕಟ್ಟಿ ಕುಳಿತಿರುವಂತಿದ್ದೀರಿ ಎಂಬ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, 2020ರಿಂದಲೇ ವೇತನ ಪರಿಷ್ಕರಣೆಗಾಗಿ ನೌಕರರು ಬೇಡಿಕೆ ಇಟ್ಟಿದ್ದರು. ಬಿಜೆಪಿ ಸರ್ಕಾರ ಅದನ್ನು 2023ರ ಮಾರ್ಚ್ನಲ್ಲಿ ಜಾರಿಗೊಳಿಸಿದ್ದು ನೌಕರರ ಮೇಲೆ ಅಸಮಾನತೆ ತೋರಿಸಿದ್ದಾರೆ ಉದಾಹರಣೆ ಎಂದು ಅವರು ದೂರಿದ್ದಾರೆ. ಹೆಸರಿಗೆ ಮಾತ್ರ ನೌಕರರ ಪರ ಸರ್ಕಾರ ಎಂದು ಹೇಳಿದರು. ಅವರ ಕಾಲದಲ್ಲಿ ನೇಮಕಾತಿ ಸ್ಥಗಿತಗೊಂಡಿತ್ತು, ಬಸ್ ಸೇರ್ಪಡೆ ನಿಲ್ಲಿಸಲಾಗಿತ್ತು ಮತ್ತು ಭವಿಷ್ಯ ನಿಧಿ ಸೇರಿಸಿದಂತೆ ಹಲವಾರು ಹಣಕಾಸು ಬಾಕಿಗಳು ಉಳಿದಿದ್ದವು ಎಂದು ಸಿದ್ದರಾಮಯ್ಯ ಚಾಟಿ ಹಾಕಿದ್ದಾರೆ. ನಿಮ್ಮ ಸರ್ಕಾರವೇ ಸಾರಿಗೆ ನೌಕರರಿಗೆ ಮೋಸ ಮಾಡಿದ ಸರ್ಕಾರ. ನಮ್ಮ ಸರ್ಕಾರವೇ ಅವರ ಹಿತಾಸಕ್ತಿಗೆ ಬದ್ಧವಾಗಿದೆ ಎಂದು ಸಿದ್ದರಾಮಯ್ಯ ತಳ್ಳಿ ಹಾಕಿದ್ದು ತಮ್ಮ ಆಡಳಿತದಲ್ಲಿ 10,000 ನೇಮಕಾತಿ, 5,200 ಹೊಸ ಬಸ್ ಸೇರ್ಪಡೆ ಮತ್ತು ವೇತನ ಬಾಕಿಗಳ ಪಾವತಿ ಕ್ರಮ ತೆಗೆದುಕೊಂಡಿರುವುದನ್ನು ನೆನಪಿಸಿದ್ದಾರೆ. ಇದರಲ್ಲಿ ಅಶೋಕ್ ವಿರುದ್ಧ ನೇರವಾಗಿ ಪ್ರಶ್ನೆಗಳನ್ನು ಎಸೆದು ವ್ಯಕ್ತಿತ್ವವನ್ನೇ ಹಿಗ್ಗುವ ಕನ್ನಡಿಯಲ್ಲಿ ನೋಡಿಕೊಳ್ಳಿ ಎಂದು ತಪರಾಕಿ ಹಾಕಿದ್ದಾರೆ. ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕರುನಾಡು ಟಿವಿ. ನಮಸ್ಕಾರ.